ಮೊಬೈಲ್ ಬ್ಯಾನ್ ನಿರ್ಧಾರ ವಿರೋಧಿಸಿ ಸರ್ಕಾರ ಮಾರ್ಚ್ 12ರಂದು ಕನ್ನಡ ಶಾಲೆಗಳ ಬಂದ್ಗೆ ವಾಟಾಳ್ ನಾಗರಾಜ್ ಕರೆ ನೀಡಿದ್ದಾರೆ. 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ನಿಷೇಧ ನಿರ್ಧಾರ ಸರಿಯಲ್ಲ ಹಾಗೂ ಬಜೆಟ್ನಲ್ಲಿ ಕನ್ನಡ ಶಾಲೆಗಳ ಕಡೆಗಣನೆಯನ್ನ ಖಂಡಿಸಿ ಮಾರ್ಚ್ 12ರಂದು ಕನ್ನಡ ಶಾಲೆಗಳ ಬಂದ್ಗೆ ಕರೆ ನೀಡಲಾಗಿದೆ. ಮನೆಯಲ್ಲಿ ಪೋಷಕರ ಮೊಬೈಲ್ ನೋಡೋ ಮಕ್ಕಳನ್ನ ಜೈಲಿಗೆ ಹಾಕಲಾಗುತ್ತಾ? ಮೊಬೈಲ್ ಬ್ಯಾನ್ ಮಾಡುವ ಮುನ್ನ ಎಲ್ಲರ ಅಭಿಪ್ರಾಯ ಪಡೆದಿಲ್ಲ. ಹೀಗಾಗಿ ರಾಜ್ಯದಾದ್ಯಂತ ಇರುವ ಕನ್ನಡ ಶಾಲೆಗಳನ್ನು ಬಂದ್ ಮಾಡಿ ಪ್ರತಿಭಟಿಸಲು ಪ್ಲಾನ್ ಮಾಡಲಾಗಿದೆ. ಬಜೆಟ್ನಲ್ಲಿ ಬೆಂಗಳೂರಿಗೆ 100 ಹೊಸ ಸ್ಕೈ ವಾಕ್ಗಳನ್ನು ಸಿಎಂ ಘೋಷಿಸಿದ್ದಾರೆ. ಆದರೆ ಈಗಿರುವ ಬಹುತೇಕ ಸ್ಕೈ ವಾಕ್ಗಳು ಶಿಥಿಲಗೊಂಡು ಜನರ ಓಡಾಟಕ್ಕೂ ಸಾಧ್ಯವಾಗದ ಸ್ಥಿತಿ ತಲುಪಿದೆ. ಬಹುತೇಕ ಸ್ಕೈ ವಾಕ್ನಲ್ಲಿ ಲಿಫ್ಟ್ ವರ್ಕ್ ಆಗ್ತಿಲ್ಲ, ಸ್ವಚ್ಛತೆಯಂತೂ ಇಲ್ಲವೇ ಇಲ್ಲ. ಕುಡುಕರ ಅಡ್ಡಿಯಾಗಿದ್ದು ಸ್ಕೈ ವಾಕ್ ಮೇಲೆ ಬಾಟಲ್ ಗ್ಲಾಸ್ಗಳು ಬಿದ್ದಿರುತ್ತೆ. ಮೈಸೂರು ಬ್ಯಾಂಕ್ ಸರ್ಕಲ್, ಮೆಜೆಸ್ಟಿಕ್, ಓಕಳಿಪುರಂ ಸ್ಕೈ ವಾಕ್ ಕೇವಲ ಬ್ಯಾನರ್ ಫ್ಲೆಕ್ಸ್ ಕಟ್ಟಿ ಹಾಕಲು ಸೀಮಿತವಾಗ್ತಿದೆ. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿರುವ ಸ್ಕೈ ವಾಕ್ ತುಕ್ಕು ಹಿಡಿದು ದೊಡ್ಡ ತೂತು ಬಿದ್ದಿದೆ. ಜೊತೆಗೆ ಮೇಲ್ಚಾವಣಿ ಮೇಲೆ ಮರದ ಕೊಂಬೆ ಬಿದ್ದಿದ್ದು ಜನ ಭಯದಲ್ಲೇ ಓಡಾಡುವಂತಾಗಿದೆ. ಇನ್ನು ಓಕಳಿಪುರಂ ಸ್ಕೈ ವಾಕ್ನಲ್ಲಿ 2 ಲಿಫ್ಟ್ ವರ್ಕ್ ಆಗ್ತಿಲ್ಲ. ಹೀಗಾಗಿ ಜನ ರಸ್ತೆಯಲ್ಲೇ ಕ್ರಾಸಿಂಗ್ ಮಾಡ್ತಿದ್ದಾರೆ. ಇದರಿಂದ ಸಂಚಾರ ದಟ್ಟಣೆ, ಅಪಘಾತಗಳು ಸಂಭವಿಸುತ್ತಿದೆ. ಗಾಂಜಾ ಸೇವನೆಯ ಅಡ್ಡ ಆಗ್ತಿದೆಯಾ ಕಬ್ಬನ್ ಪಾರ್ಕ್ ಅನ್ನೋ ಅನುಮಾನ ಶುರುವಾಗಿದೆ. ಕಬ್ಬನ್ ಪಾರ್ಕ್ನಲ್ಲಿ ಗಾಂಜಾ ಸೇವನೆ ಮಾಡ್ತಾ ಇದ್ದ 2 ಫೋಟೋಗ್ರಾಫರ್ಗಳನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಿ ಸಚಿನ್ ಹಾಗೂ ಪವನ್ ಕಲ್ಯಾಣ್ ಬಂಧಿತ ಆರೋಪಿಗಳಾಗಿದ್ದಾರೆ. ಫೆಬ್ರವರಿ 27ರಂದು ಫೋಟೋ ತೆಗೆಯುವ ಸಲುವಾಗಿಯೇ ಕಬ್ಬನ್ ಪಾರ್ಕ್ಗೆ ಬಂದಿದ್ದ 2 ಯುವಕರು ಸಿಗರೆಟ್ಗೆ ಗಾಂಜಾ ಪುಡಿ ತುಂಬಿಸಿ ಸೇವನೆ ಮಾಡ್ತಿದ್ದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಬಂದಿತ್ತು. ಕೂಡಲೇ ಸ್ಥಳಕ್ಕೆ ತೆರಳಿದ ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರು ಸಚಿನ್ ಹಾಗೂ ಪವನ್ ಕಲ್ಯಾಣ್ನನ್ನ ವಶಕ್ಕೆ ಪಡೆದಿದ್ರು. ವೈದ್ಯಕೀಯ ಪರೀಕ್ಷೆ ವೇಳೆ 2 ಗಾಂಜಾ ಸೇವನೆ ಮಾಡಿರೋದು ದೃಢಪಟ್ಟಿದ್ದು ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರನ್ನ ಪ್ರಾಚಾರ್ಯರ ಹುದ್ದೆಗೆ ಬಡ್ತಿ ನೀಡುವ ಬಗ್ಗೆ ಶಿಕ್ಷಣ ಸಚಿವರಿಗೆ ಸದಸ್ಯ ಡಿಟಿ ಶ್ರೀನಿವಾಸ್ ಪ್ರಶ್ನೆ ಕೇಳಿದ್ರು. ಪ್ರಾಚಾರ್ಯರ ಹುದ್ದೆ ಖಾಲಿ ಇದ್ರೂ ಬಡ್ತಿಯಾಗ್ತಿಲ್ಲ, 2 ತಿಂಗಳಲ್ಲಿ ಬಡ್ತಿ ನೀಡುವಂತೆ ಮನವಿ ಮಾಡಿದ್ರು. ಇದಕ್ಕೆ ಉತ್ತರಿಸಿದ ಸಚಿವ ಮಧು ಬಂಗಾರಪ್ಪ, ಈಗಾಗಲೇ ಬಡ್ತಿ ಪ್ರಕ್ರಿಯೆ ಆರಂಭವಾಗಿದೆ, ಆಕ್ಷೇಪಣೆಗಳನ್ನು ಸ್ವೀಕರಿಸಿ ಆದಷ್ಟು ಬೇಗ ಬಡ್ತಿ ನೀಡೋದಾಗಿ ಸಚಿವ ಮಧು ಬಂಗಾರಪ್ಪ ಭರವಸೆ ನೀಡಿದ್ರು. ಬಜೆಟ್ನಲ್ಲಿ ಸಾರಿಗೆ ಇಲಾಖೆ ಹಾಗೂ ಮುಜರಾಯಿ ಇಲಾಖೆಗಳ ಬೇಡಿಕೆಗಳನ್ನು ಸಿಎಂ ಈಡೇರಿಸಿದ್ದಾರೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಕೆಎಸ್ಆರ್ಟಿಸಿ 4 ಕಾರ್ಪೊರೇಷನ್ನ ನೌಕರರ ಬೇಡಿಕೆಗೆ ಸ್ಪಂದಿಸಿದ್ದಾರೆ. 1000 ಬಸ್ ಕೊಟ್ಟಿದ್ದಾರೆ. ಘಾಟಿ ಸುಬ್ರಹ್ಮಣ್ಯ, ರೇಣುಕಾ ಯಲ್ಲಮ್ಮ, ಚಾಮುಂಡೇಶ್ವರಿ ಟೆಂಪಲ್ಗಳಿಗೆ ಲಕ್ಷಾಂತರ ಜನ ಹೋಗ್ತಾರೆ. ಪ್ರಾಧಿಕಾರ ಮಾಡಿದ್ರೆ ಅಭಿವೃದ್ಧಿಗೆ ವೇಗ ಸಿಗುತ್ತೆ. ಕೊಲ್ಲೂರು ಮೂಕಾಂಬಿಕಾ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಗಳನ್ನ ಪ್ರಾಧಿಕಾರ ಮಾಡ್ತೀವಿ ಅಂತ ಸಿಎಂ ಘೋಷಣೆ ಮಾಡಿದ್ದಾರೆ ಅಂತ ತಿಳಿಸಿದ್ರು. ನಮ್ಮ ಮುಖ್ಯಮಂತ್ರಿಗಳು ಬಜೆಟಲ್ಲಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಏನು ಬಜೆಟ್ಗೆ ಮುಂಚೆ ಹೇಳಿದಾರೋ ಅದನ್ನೆಲ್ಲ ಕೂಡ ಕಾರ್ಯಗತ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಎಂಪ್ಲಾಯೀಸು, ನಮ್ಮ KSRTC 4 ಕಾರ್ಪೊರೇಷನ್ನ ಅವರು ಏನು ಬೇಡಿಕೆಗಳಿತ್ತು ಅದರಲ್ಲಿ 14 ತಿಂಗಳ ಜೊತೆ ಸೇರಿಸಿ 12 ತಿಂಗಳು 26 ತಿಂಗಳು ಕೊಡ್ತೀನಿ ಅಂತ ಹೇಳಿದರು. ಅದನ್ನು ಕೂಡ ಬಡ್ಜೆಟಲ್ಲಿ ಪ್ರಾವಿಷನ್ ಮಾಡಿಕೊಂಡಿದ್ದಾರೆ. ಮತ್ತೆ ಹೋದ ವರ್ಷ 2000 ಬಸ್ ಕೊಟ್ಟಿದ್ದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.